ಅಯೋಧ್ಯೆ ರಾಮ ಮಂದಿರದ ಕುರಿತು ಉಡುಪಿಯ ಪೇಜಾವರ ಶ್ರೀಗಳು ವಿಸ್ತಾರ ನ್ಯೂಸ್ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಗರ್ಭಗುಡಿಯ ಎಲ್ಲ ಕೆಲಸ ಸಂಪೂರ್ಣಗೊಂಡಿದ್ದು 2 ಮಹಡಿಯ ಕಾರ್ಯವಷ್ಟೇ ಬಾಕಿ ಉಳಿಕೊಂಡಿದೆ. ಜನವರಿ 22ರಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ದೀಪಾವಳಿ ರೀತಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಉತ್ಸವವನ್ನು ಆಚರಿಸಬೇಕಂತ ಶ್ರೀಗಳು ಹಿಂದೂ ಭಕ್ತರಿಗೆ ಕರೆ ಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಗೋಪಾಲ್ ನಾಗರಕಟ್ಟೆ ಅವರು ಕೂಡ ರಾಮ ಮಂದಿರದ ಸಿದ್ಧತೆ ಬಗ್ಗೆ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಗರ್ಭಗುಡಿಯ ದೇವರ ಪ್ರತಿಷ್ಠೆಗೆ ಬೇಕಾಗಿರೋ ಮೊದಲ ಹಂತದ ರಚನೆಯ ನಿರ್ಮಾಣ ಪೂರ ಮುಗಿದಿದೆ. ಇನ್ನು ಮಹಡಿಯ 2 ಕಾರ್ಯಗಳು ಬಾಕಿ ಇದ್ದಾವೆ. ಈಗ ನಾಡಿದ್ದಂತೂ ಮಕರ ಸಂಕ್ರಾಂತಿ ಪುಣ್ಯಕಾಲ, ಉತ್ತರಾಯಣ ಪರ್ವಕಾಲ ಬರ್ತಾ ಇದ್ದಂತೇನೆ ಈ ಹಿಂದೆ ಕೊಟ್ಟ ಮಾತಿನಂತೆ ದೇವರ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ. ಜನವರಿ 22 ನಿಶ್ಚಯ ಆಯಿತು. ಸಂಕ್ರಾಂತಿಯ ನಂತರದ ಮೊದಲ ಮುಹೂರ್ತದಲ್ಲಿ ಯಥಾಶೀಘ್ರ ರಾಮನನ್ನ ಆತನ ಸ್ಥಾನದಲ್ಲಿ ದರ್ಶನ ಕೊಡುವಂತೆ ಮಾಡಬೇಕು ಅಂತ ಹೇಳಿ ಪ್ರಾಣ ಪ್ರತಿಷ್ಠೆ ಮಾಡ್ತಿದೀವಿ. ಇದರಲ್ಲಿ ಯಾವುದೇ ರಾಜಕೀಯ ನಮ್ಮ ದೃಷ್ಟಿಯಿಂದ ಇಲ್ಲ. ಇನ್ನು ಉಲ್ಟಾ ಹೇಳ್ತೀನಿ, ಯಾರು ರಾಮ ಮಂದಿರಕ್ಕೆ ಕೆಲಸ ಮಾಡಿದ್ರು ಅದರಿಂದ ಲಾಭ ತಗೊಂಡು ದೇಶಕ್ಕೆ ಒಳ್ಳೇದಾಗೋದಾದ್ರೆ ನನಗೂ ಸಂತೋಷ ಆಗುತ್ತೆ. ಬಹಳ ಮಾರ್ಮಿಕವಾಗಿ ಗೋಪಾಲ್ ನಾಗರಕಟ್ಟೆ ಅವರು ಮಾತಾಡಿದ್ದಾರೆ. ಅರುಣ್ ಯೋಗಿರಾಜ್ ಮಾತ್ರ ಅಲ್ಲ, ಈ ರಾಮ ಮಂದಿರದ ಹೋರಾಟದಲ್ಲಿ ಉಡುಪಿಯ ಪೇಜಾವರ ಮಠದ ಈ ಹಿಂದಿನ ಸ್ವಾಮೀಜಿ ವಿಶ್ವೇಶತೀರ್ಥ ಶ್ರೀಪಾದಂಗಳು ಅವರ ಕೊಡುಗೆ, ಅವರ ಪಾಲ್ದಾರಿಕೆ ಕೂಡ ಬಹಳ ದೊಡ್ಡದಿತ್ತು. ಅವರ ಶಿಷ್ಯ ಈಗಿನ ಸ್ವಾಮೀಜಿಯವರು ಕೂಡ ವಿಶೇಷವಾದಂಥ ಮುತುವರ್ಜಿನ ಜವಾಬ್ದಾರಿನ ಇದನ್ನು ತೆಗೆದುಕೊಂಡಿದ್ದಾರೆ. ಈ ರಾಮ ಮಂದಿರದ ನಿರ್ಮಾಣ ಮತ್ತು ಶ್ರೀರಾಮ ಮೂರ್ತಿಯ ಪ್ರತಿಷ್ಠಾಪನೆ ಈ ಕೆಲಸದಲ್ಲಿ ಇವರು ಕನ್ನಡಿಗರೇ. ಅದರ ಜೊತೆಗೆ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿಕೊಂಡವರು ಕರ್ನಾಟಕದವರೇ, ಗೋಪಾಲ್ ನಾಗರಕಟ್ಟೆ. ಅವರು ಹೇಳಿದರು, ರಾಮ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ, ಪ್ರತಿಷ್ಠಾಪನೆಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಅದರ ಪರೋಕ್ಷ ಲಾಭ ಯಾರಿಗಾರು ಆಗೋದರ ಆಗಲಿ, ಬೇರೆಯವರು ತೆಗೆದುಕೊಳ್ಳಿ. ಯಾಕೆ ಅದರಲ್ಲಿ ನೀವು ಲೋಪವನ್ನು ಹುಡುಕೋದು, ಅನುಮಾನವನ್ನು ವ್ಯಕ್ತಪಡಿಸೋದು ಇಂಥವರೇ ತೆಗೆದುಕೊಳ್ಳಬೇಕು ಅಂತಿಲ್ಲ. ಯಾರು ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೋ ಅವರಿಗೆ ಅದರ ಲಾಭ ಆಗಲಿ, ಆದರೆ ಆಗಲಿ, ಏನು ತಪ್ಪು. ಮತ್ತು ಯಾರು ಬೇಕಾದರೂ ತೆಗೆದುಕೊಳ್ಳಿ ಅಂತ ಓಪನ್ ಆಫರನ್ನು ಕೊಟ್ಟಿದ್ದಾರೆ, ಆಹ್ವಾನವನ್ನು ಕೊಟ್ಟಿದ್ದಾರೆ, ಬನ್ನಿ ಅಂತ. ಯಾರು ಹೋಗ್ತಾರೆ, ಯಾರು ಬಿಡ್ತಾರೆ ಗೊತ್ತಾಗತ್ತೆ. ಜನವರಿ 22ಕ್ಕೆ ಅರುಣ್ ಯೋಗಿರಾಜ್ ಜೊತೆಗೆ ಇನ್ನೂ 2 ಕನ್ನಡಿಗರು ಈ ಕೈಂಕರ್ಯದಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಇಬ್ಬರಿಗೂ ಕೂಡ ಹೆಮ್ಮೆ, ಖುಷಿ ತರತಕ್ಕಂಥ ಸಂಗತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.